ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು, ವಿಶ್ವ ಸಂವಿಧಾನ ಅನುಭವ ಮಂಟಪದ ನಾಯಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿಯವರನ್ನು, ಈ ದೇಶದಲ್ಲಿ ಎಲ್ಲರನ್ನ ಸಮಾನತೆ ಕಂಡು ಎಲ್ಲರೊಳಗೆ ದೇವರನ್ನು ಕಾಣತಕ್ಕಂಥ ಒಂದು ದಯಾ, ಪ್ರೇಮ, ಪ್ರೀತಿಯನ್ನು ಹುಟ್ಟಿಸಿರ್ತಕ್ಕಂತಹ ಎಲ್ಲ ಮಹಾಪುರುಷರೆಲ್ಲರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಬಸವನಾಡು ಅನುಭವ ಮಂಟಪ ಶರಣರ ನಾಡಿನಿಂದ ಈ ಮುಂಜಾನೆಯ ಶರಣು. ಒಂದು ಜೇಡರ ದಾಶಿಮಯ್ಯರವರ ವಚನ ಗಾಯನವನ್ನು ಮಾಡುವ ನಾನು ಇಚ್ಛಿಸುತ್ತಿದ್ದೇನೆ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈ ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ ದೇಹದೊಳಗೆ ಸೃಷ್ಟಿಕರ್ತ ಇದ್ದಾನೆ ಇದ್ದಾನೆ ಇದ್ದಾನೆ. ಆ ಕಾರಣಕ್ಕಾಗಿಯೇ ಬಸವಣ್ಣನವರು ಹೇಳುತ್ತಾರೆ ಒಂದು ವಚನದಲ್ಲಿ, ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನಯ್ಯ, ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನಯ್ಯ. ಸಹಜ ಭಾವ, ನಿಜ ಐಕ್ಯ ನಮ್ಮ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕಾಣಿರಣ್ಣ, ಒಬ್ಬನೇ ದೇವ ಕಾಣಿರಣ್ಣ. ನೋಡಿ, ಇದು ಒಂದೇ ಒಂದು ವಚನ. ನಾವು ಇವತ್ತು ಒಳಪಂಗಡ 97% ಒಳಪಂಗಡದವರು, ಉತ್ಪಾದಕ ವರ್ಗದವರು, ದುಡಿಯೋ ವರ್ಗದವರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಆವತ್ತಿನ ದಿವಸ 893 ವರ್ಷಗಳ ಹಿಂದೆ ಭಾಗಿಯಾಗಿದ್ದರು. ಮತ್ತೆ ಅವರೆಲ್ಲರೂ ಬಸವಣ್ಣನವರ ವಿಚಾರ ಆಚಾರಗಳನ್ನು ತಿಳ್ಕೊಂಡು ಬದುಕಿದರೆ ಮತ್ತೆ ಭಾರತ ದೇಶ ಇಡೀ ಜಗತ್ತದಲ್ಲೇ ಒಂದು ಸಜ್ಜನ ಸಮಾಜದ ದೇಶ. ನಮ್ಮ ದೇಶದಿಂದಲೇ ಇಡೀ ಜಗತ್ತಿನ ಎಲ್ಲ ದೇಶಗಳು ಪಾಠ ಕಲಿಯಬಹುದು. ಒಳ್ಳೆಯದು. ಈ ಯುದ್ಧಗಳು, ಈ ಕೊಲೆ ಸುಲಿಗೆಗಳು, ಈ ಪ್ರಾಣಿ ಹಿಂಸೆಗಳು, ಈ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತಕ್ಕಂಥದ್ದು, ನಫರತ್ ಫೈಲಾಸ್ತಕ್ಕಂಥದ್ದು, ಈ ಎಲ್ಲ ಮಹಾಪಾಪಿಗಳ ಕುತಂತ್ರವನ್ನು ಎಲ್ಲವೂ ತಡೆಗಟ್ಟಲು ಬರುತ್ತದೆ. ಅದು ಬಸವಣ್ಣನವರು ಸ್ಥಾಪಿಸಿದ ಈ ವಚನದಲ್ಲಿ ಏನು ಹೇಳಿಕೊಡುತ್ತೆ ಅಂದರೆ, ಮನುಷ್ಯನ ಕೈಲಿಂದ ಮಾಡಿದ ಯಾವುದೇ ಬಂಗಾರದ, ಬೆಳ್ಳಿಯ ಯಾವುದೇ ಮೂರ್ತಿಗಳಲ್ಲಿ ನಿಮಗೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಆದರೂ ಕೂಡ ಈ ಮನುವಾದಿಗಳು, ಈ ಕುತಂತ್ರವಾದಿಗಳು, ಈ ಸ್ವಾರ್ಥಿಗಳು, ಈ ಷಡ್ಯಂತ್ರವಾದಿಗಳು ನಮ್ಮ ತಲೆಯಲ್ಲಿ ಸುಳ್ಳು ಗೊಳ್ಳು ಪಳ್ಳು ಹುಳವನ್ನು ಹಾಕಿ ಮತ್ತೆ ಮತ್ತೆ ಈ ಪ್ರಚಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂಥೇಳಿ ಶಹಾಪುರದಲ್ಲಿ ಮಾಡ್ತಕ್ಕಂಥದ್ದು ನಾವು ವಿಡಿಯೋಗಳು ಬರ್ತಾಯಿವೆ. ಆದರೆ ಅವರು ಮಾಡ್ತಕ್ಕಂಥದ್ದು ಬಸವಣ್ಣನವ್ರ ತತ್ವ ಜನಮನಕ್ಕೆ ಮುಟ್ಟಿಸಿ ಜನರು ಎಲ್ಲರೂ ಸುಖವಾಗಿ ಬಾಳಲಿ ಅಂತೇಳಿ ಮಾಡ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಅವ್ರು ಮಾಡ್ತಕ್ಕಂಥದ್ದು ಈ ತತ್ವ ಇದೆ, ಏಕದೇವೋಪಾಸನೆ. ಅದಕ್ಕೆ ಹೇಳುತ್ತಾರೆ ಬಸವಾದಿ ಶರಣರು, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸ. ಈ ಥರ ಹೇಳಿದ್ದು ಸುಳ್ಳಿದೆನಾ? ಯಾರಾದರೂ ಹೇಳಿ ನೋಡೋಣ. ಆದ್ದರಿಂದ ಶರಣರು ಗುಡಿಗುಂಡಾರಗಳನ್ನು ಕಟ್ಟಿಲ್ಲ, ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಇದು ಜಗತ್ತಿಗೆ ಗೊತ್ತಾಗಿದೆ. ಆದ್ದರಿಂದ ಈಗ ಒಂದು ಜೇಡರ ದಾಶಿಮಯ್ಯರವರ ವಚನವನ್ನು ಹಾಡಿ ಮನಕ್ಕೆ ಶಾಂತಿ ತಂದುಕೊಳ್ಳೋಣ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನಾನೆಂಬೆ ರಾಮನಾಥ, ಕುನ್ನಿಗಳ ನಾನೆಂಬೆ ರಾಮನಾಥ, ರಾಮನಾಥ. ವಚನ ನಾಮಾಂಕಿತ ಏನೇ ಇರಲಿ, ಅವರು ಹೇಳಿದ್ದು ಸಾಕ್ಷಿಯಲ್ಲಿದೆ ಅಂದರೆ ಅಂತರಂಗದ ದೇವನಿಗೆ. ಬಸವಾದಿ ಶಿವಶರಣರು
770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು. ಅಂತರಂಗ ಆತ್ಮಕ್ಕೆ ಹೇಳಿ ಬರೆದಿರ್ತಕ್ಕಂಥ ವಚನಗಳಿರ್ತವೆ. ಆದರೆ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನಾನೆಂಬೆ ರಾಮನಾಥ. ಈ ಶಹಾಪುರದಲ್ಲಿ ಏನು ಮಾಡ್ತಾ ಹೊರಟಿದಾರಲ್ಲ, 18ನೇ ತಾರೀಕಿನ ದಿವಸ ಅನ್ಯರನ್ನ ಹೊಗಳುತ್ತಾ ನಾವು ಭಿಕ್ಷುಕರಾಗಿ, ಗುಲಾಮರಾಗಿ, ಹೀಗೆ ಇನ್ನೂ 893 ವರ್ಷ ಹೊಳೋದು, ಹೀಗೆ ಹೋಗ್ಬೇಕಂತೇಳಿ ಮಾಡ್ತಕ್ಕಂಥದ್ದು ಇವತ್ತ ಜಗತ್ತಿಗೆ ಗೊತ್ತಾಗಿದೆ. ಈ ಸುಳ್ಳು ಪಳ್ಳು ಒಂದು ಷಡ್ಯಂತ್ರದ ವಿಚಾರವನ್ನು ಬಂದ್ ಮಾಡಬೇಕು. ಸತ್ಯ ಶರಣರ ತತ್ವಕ್ಕೆ ನೀವು ಆಚರಣೆ ಮಾಡಿ, ಬೇಕಾದ್ರೆ ಬಿಡಿ. ಆದರೆ ಬಸವಾದಿ ಶರಣರ ಹೆಸರು ತೆಗೆದುಕೊಂಡು ಕಲಬೆರಕೆ ಮಾಡ್ತಕ್ಕಂಥ ಈ ಕುತಂತ್ರದ ಗುಣ ಬಿಡಬೇಕು. ಇಲ್ಲ ಹೋದರೆ ನಿಮಗೆ ದೇಶದ್ರೋಹದ ಪಟ್ಟ ಕಟ್ಟುತ್ತಾರೆ. 33 ಭಾಷೆಗಳಲ್ಲಿ ವಚನಗಳು ಬಂದಿವೆ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ನಮ್ಮ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು ಕೂಡ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಮನಸ್ಸಿದ್ದರೂ ಕೂಡ ಇದೇ ಇಂತಹ ಕುತಂತ್ರವಾದಿಗಳು ಅವರನ್ನು ಕರೆದುಕೊಂಡು ಒಪ್ಪಿಕೊಂಡಿಲ್ಲ. ಆ ಕಾರಣಕ್ಕಾಗಿಯೇ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು ಕೂಡ ಅನುಭವ ಮಂಟಪದ ವಚನಗಳೇನಿವೆ ಅಲ್ಲ, ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮಪುರಾಣ ರಾಕ್ಷಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ. ಕೂಡಲ ಸಂಗಮ ದೇವ. ಬ್ರಹ್ಮ ಪದವಿ ಅನ್ನುವಲ್ಲೇ, ವಿಷ್ಣು ಪದವಿ ಅನ್ನುವಲ್ಲೇ, ರುದ್ರ ಪದವಿ ಅನ್ನುವಲ್ಲೇ, ನನಗೆ ಮತ್ಯಾವ ಪದವಿಯೇ ಒಲ್ಲೆನಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸದ್ಭಕ್ತರ ಪಾದವನರಿದಿಪ್ಪ ಮಹಾಪದವಿಯೇ ಕರುಣಿಸೆ ಅಂತಂದಿದ್ರಲ್ಲ. ಬ್ರಹ್ಮ ವಿಷ್ಣು ಮಹೇಶಿ 33 ಕೋಟಿ ಎಲ್ಲವನ್ನ ತಿರಸ್ಕಾರ ಮಾಡಿದ್ದಾರೆ ವಿಶ್ವ ಭಾರತ ಸಂವಿಧಾನದ ನಾಯಕರು ಮಹಾತ್ಮ ಬಸವಣ್ಣನವರು, ಭಾರತ ಸಂವಿಧಾನದ ನಾಯಕರು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಇರವರು 22 ಪ್ರತಿಜ್ಞೆ ಮಾಡಿದ್ದಾರೆ. ನಾನು ಗ್ರಂಥ ಓದಿದ್ದೇನೆ, ಅವರ ವಿಚಾರಗಳನ್ನು ಓದಿದ್ದೇನೆ. ಅವರ ಎಲ್ಲ ಅಭಿಮಾನಿಗಳು ಕೂಡ ನೀವು ಇವತ್ತ ಸತ್ಯವನ್ನು ಉಳಿಸಬೇಕು. ಈ ಸತ್ಯವನ್ನು ಉಳಿಸುವ ಸಲುವಾಗಿ 12ನೇ ಶತಮಾನದಲ್ಲಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿಗಿಂತ ಮುಂಚೆ ಬರೆದಿರ್ತಕ್ಕಂಥ ವಿಚಾರಗಳು, ಅವಾಗ 893 ವರ್ಷಗಳ ಹಿಂದೆ. ಅವಾಗ ಏನಪ್ಪ ಅಂದರೆ, ಈ ಎಲ್ಲ ಸಮುದಾಯಗಳನ್ನು ವಿಂಗಡಣೆ ಮಾಡಿ ತುಳಿತಕ್ಕೆ ಒಳಗಾಗಿದ್ದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ 5 ವರ್ಗಗಳನ್ನು ಮಾಡಿ ದುಡಿಯಲಾರದೆ ತಿಂತಕ್ಕಂಥ ವರ್ಗವೇ ಇವತ್ತು ಮತ್ತೆ ಬಸವಣ್ಣನ ತತ್ವ ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಇದು 100ಕ್ಕೆ 100 ಸತ್ಯವಾಗಿದೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಿಮ್ಮೆಲ್ಲರ ಸಲುವಾಗಿ ವಿಶ್ವ ಸಂವಿಧಾನ ನಾಯಕ ಮಹಾತ್ಮ ಬಸವಣ್ಣನವರು, ಭಾರತ ಸಂವಿಧಾನ ನಾಯಕ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಇವರೆಲ್ಲರೂ ಬಹಳ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಉತ್ಪಾದಕ ವರ್ಗದವರು, ದುಡಿಯುವ ವರ್ಗದವರು, ಮಾದಾರ ಚೆನ್ನಯ್ಯ, ಲೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮೇದಾರ ಕೇತಯ್ಯ, ನೂಲಿಯ ಚಂದಯ್ಯ, ಸಿದ್ದರಾಮೇಶ್ವರವರು, ಅಲ್ಲಮಪ್ರಭುರವರು, ಸತ್ಯಕ್ಕ, ಸಂಕವ್ವ, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ್ ಮುಸ್ಲಿಂ, ಅವರೆಲ್ಲರೂ ಬಂದು ಇದು ಸೃಷ್ಟಿಕರ್ತನ ಧರ್ಮ, ಪ್ರಕೃತಿಯ ಧರ್ಮ ಎಂದು ಒಪ್ಪಿಕೊಂಡು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಶರಣರ ವಚನಗಳನ್ನು ಸುಡ್ತಕ್ಕಂಥದ್ದಾಗಲಿ, ಆ ಶರಣರ ಹತ್ಯೆ ಮಾಡ್ತಕ್ಕಂಥದ್ದಾಗಿ ಮಾಡಿದ್ದಾರೆ ಇದೇ ಮನುವಾದಿಗಳು. ಮಂಡ್ಯ ಇದೆಯಲ್ಲ, ಮೈಸೂರು ಆ ಕಡೆ ಮಂಡ್ಯ, ಆ ಮಂಡ್ಯದಲ್ಲಿ ಸಾವಿರಾರು ಜನರ ಶರಣರ ಅವರ ಹತ್ಯೆಯನ್ನು ಮಾಡಿ ಅವರ ತಲೆಯನ್ನು ಕಡಿದಂಥ ಒಂದು ವಿಚಾರ ಇವತ್ತು ಇತಿಹಾಸದಲ್ಲಿ ಸಿಗ್ತಾ ಇದೆ. ಅದಕ್ಕೆ ಮಂಡೆ ಅಂದರೆ ತಲೆ. ಈ ಥರ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯವನ್ನು ತಡೆಗಟ್ಟಲು ಇವರ ಯಾವುದೇ ಬಸವಣ್ಣನವರು ಮತ್ತು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿ ಈ 2 ವಿಶ್ವ ಭಾರತ ಸಂವಿಧಾನದ ವಿಚಾರಗಳೇ ತಿರುಚುವ ಕಾರ್ಯ ಮಾಡಿದ್ದಾರೆ. ಆದರೆ ಪ್ರತಿಯೊಬ್ಬರು ಅವರ ವಿರುದ್ಧ ಹೋರಾಟ ಮಾಡಿದರೆ ಮಾತ್ರ ನಮ್ಮ ಭಾರತ ದೇಶದ ಜನರು ಆರೋಗ್ಯವಂತರಾಗಿ ಎಲ್ಲರೂ ಕೂಡಿ ನೆಮ್ಮದಿಯಿಂದ ಪ್ರೀತಿಯಿಂದ ಬದುಕಲು ಬರುತ್ತದೆ. ಇಲ್ಲ ಹೋದರೆ ಮತ್ತೆ 893 ವರ್ಷಗಳ ಹಿಂದೆ ಯಾವ ರೀತಿ ನಾವೆಲ್ಲರೂ ಗುಲಾಮರಾಗಿದ್ದೀವಲ್ಲ, ಆ ಗುಲಾಮಗಿರಿಗೆ ಹೋಗಬೇಕಾಗುತ್ತದೆ. ಇದು ಈಗ ನಾನು ಹೇಳಿದ್ದು
ಇದು ಇತಿಹಾಸ 27 ವರ್ಷದಿಂದ ನಾನು ಓದುತ್ತಿದ್ದೇನೆ. ನಾನು ಆರೋಗ್ಯ ಇಲಾಖೆಯಲ್ಲಿ ವಾಹನ ಚಾಲಕ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕನಾಗಿ ನಾನು ವಚನ ಓದಿ 27 ವರ್ಷದಿಂದ ಪ್ರಚಾರ ಮಾಡ್ತಾಯಿದ್ದೀನಿ. 8 ವರ್ಷ ಆಯ್ತು ನಾನು ರಿಟೈರ್ಮೆಂಟ್ ಆಗಿ. ಇವತ್ತು ನಮ್ಮ ಕಣ್ಣೆದುರು ಏನು ಅನ್ಯಾಯ ಮಾಡ್ತಾ ಇದ್ದಾರಲ್ಲ, ಎಲ್ಲ ಕಡೆ ಜಾತಿ ಭೇದ ಇವೆಲ್ಲ ನೋಡಿ 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 ನನಗೆ ಮತ್ತೆ ಈ ವಿಡಿಯೋ ಮಾಡ್ತಕ್ಕಂಥದ್ದು ಒಂದು ಒಳಗಿಂದ ಬರ್ತಾಯಿದೆ. ನನ್ನಿಂದ ಏನಿಲ್ಲ, ಇದರಲ್ಲಿ ಎಲ್ಲ ವಚನಗಳ ಮೂಲಕ ಆ ಶರಣರು ಜೀವಂತವಾಗಿದ್ದಾರೆ ಅಂತೇಳಿ ನಾನು ನಂಬಿದ್ದೇನೆ. ಆದ್ದರಿಂದ ನಮ್ಮದು ಸತ್ಯವನ್ನು ಹೇಳಪ್ಪ. ನಮ್ಗೆ ಯಾರು ಮಠ ಕೊಟ್ಟಿದ್ರಾ? ನನಗೆ ಯಾರು ಕಾರ್ ಬಂಗ್ಲಾ ಕೊಟ್ಟಿದ್ರಾ? ನಾವು ಯಾರು ಕಾಲು ತೋರಿಸ್ಕೊಂಡು ದುಡ್ಡು ತೊಗೊಂಡಿದ್ದೀವಣ? ಏನೂ ಇಲ್ಲ. ಆದರೂ ಕೂಡ ನಾವು 27 ವರ್ಷದಿಂದ ನಮ್ಮ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿ ಈ ಥರ ಜನರಿಗೆ ತಿಳಿಸ್ತಕ್ಕಂಥ ಒಂದು ನನ್ನ ಕಾಯಕ ಒಂದು ಅನುಭವ ಮಾಡುತ್ತಿದ್ದೇನೆ. ನನಗೆ ಯಾವುದೇ ತೋರಿಕೆಗಾಗಿ ಬೇಕಾಗಿಲ್ಲ. ಈ ಬಸವ ದ್ರೋಹಿಗಳು, ಅಂಬೇಡ್ಕರ್ ವಿಚಾರ ದ್ರೋಹಿಗಳು, ಇವರ ಈ ಕುತಂತ್ರ ನಿಲ್ಲಬೇಕು ಅಂಥೇಳಿ ನಾನು ಪದೇ ವಿಡಿಯೋ ಮಾಡ್ತಾಯಿದ್ದೀನಿ. ಸರಳ ಜೀವನ ಇದೆ, ಏನಿಲ್ಲ. ನಮ್ಮ ತಪ್ಪಾದರೂ ಕೂಡ ನಾವು ತಿದ್ಕೊಳ್ಬೋದು. ನಾವು ಎಲ್ಲಿಗೆ ದುಡ್ಡು ಖರ್ಚು ಮಾಡಿ ಅಲ್ಲಿ ದೇವರು ಇಲ್ಲಿ ದೇವರು ಹೋಗೋ ಅವಶ್ಯಕತೆಯೇ ಇಲ್ಲ. ಯಾವುದು मन्नत मांगने का ज़रूरत ही नहीं, सब कुछ दिया ना। 2 आंखें, 2 कान, 2 हाथ, 2 पैर, इतना बड़ा शरीर, विचार करने को दिमाग, इतना दिए। वचनों का किताब पढ़िए भैया, और 33 भाषा में मिलता है, पढ़िए बोलकर मैं विनंती करते हुए, ಈಗ ಶಾಪುರದಲ್ಲಿ 18ನೇ ತಾರೀಕಿಗೆ ನಡೆಯಲಿದೆಯಲ್ಲ, ಅದು ಅವರು ಬದಲಾವಣೆ ಮಾಡಿಕೊಂಡು ಬಸವಾದಿ ಶರಣರು ಸ್ಥಾಪಿಸಿದ ಅನುಭವ ಮಂಟಪದ ಸಮಾನತೆಯ ಸಕಲ ಜೀವಾತ್ಮರ ಲೇಷಿಗಾಗಿ ದಯವೇ ಧರ್ಮದ ಮೂಲವಯ್ಯ, ಈ ತತ್ವ ಲಿಂಗಾಯತ ಧರ್ಮದ ಸಮಾವೇಶ ಅಂತ ಹೇಳಿ ಇದು ಈ ರೀತಿ ಕಟೌಟ್ ಹಾಕಿ, ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಇವೆಲ್ಲ ಪ್ರತಿಯೊಬ್ಬರು ಧರಿಸಿಕೊಳ್ಬೇಕು. ಇವರೇನು ಮಠದಾಗಿನ ಕಾವೇರಿ ಬಿ ಉಟ್ಕೊಂಡವ್ರೆ ಅಂಥೇಳಿ ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, 27 ವರ್ಷ ಆಯ್ತು ನೋಡಿ, 27 ವರ್ಷ ಕಾವಿ ಬಟ್ಟೆ ಉಟ್ಕೊಂಡವ್ರೆ ಏನು ಧರ್ಮದ ಗೊತ್ತಾ ತೊಗೊಂಡಿದ್ದಾರ ಇವರು? ತುರ್ಗಾಯ ರಾಮಣ್ಣ ಯಾರಪ್ಪ? ದನ ಕಾಯ್ತಕ್ಕಂಥವ್ರು. ಕುಂಬಾರ ಗುಂಡ ಯಾರು? ಬಾಲ್ಕಿದವ್ರು, ಮೇದರ್ ಕೇತಾಯ, ಒಕ್ಕಲಿಗೆ ಮುದ್ದಣ್ಣ, ಇವರೆಲ್ಲ ಯಾರು? ಸಾಮಾನ್ಯ ಜನರು. ಆದ್ದರಿಂದ ಈ ಥರ ಮಾಡಿದರೆ ಸೃಷ್ಟಿಕರ್ತನೂ ಕೂಡ ಅವರಿಗೆ ನಂಬುತ್ತಾನೆ. ಈ ಭೂಮಿ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಸತ್ಯ ಶರಣರ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವ ಕಾಯಕ ಆಗಬೇಕು. ಆನೆಯನ್ನು ಏರಿಕೊಂಡು ಹೋದಿರಿ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು, ಕುಂಕುಮ ಕಸ್ತೂರಿ ಹೊಸಿಕೊಂಡು ಹೋದಿರಿ ಅಣ್ಣ. ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ. ಅಹಂಕಾರವೆಂಬ ಸದಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಅಂತ ಹೇಳ್ತಾರೆ ಬಸವಣ್ಣ. ಇವತ್ತು ಕೂಡ ಈ ಶಾಪುರ ಗ್ರಾಮದಲ್ಲಿ ಮಾತ್ರ ಕುಂಕುಮ ಕಸ್ತೂರಿ ಅಂತರಂಗದ ದೇವನನ್ನು ತಾನು ಅರಿಯದೆ ಇನ್ನೊಬ್ಬರನ್ನು ತಿಳಿಸದಾರದೆ ಏನು ಸುಳ್ಳು ಗೊಳ್ಳು ಪೊಳ್ಳು ಹೊಳ್ಳು ಹೇಳಿ 1000 ವರ್ಷ ಉಳಿತೀರಾ? ನೀವು ಉಳಿತೀರ ಅಂದರೆ ಉಳಿರಿ ನೋಡೋಣ, ಹೇಳಿ ಪರವಾಗಿಲ್ಲ. 100 ವರ್ಷ ಭೀ ಉಳಿಯಂಗಿಲ್ಲ ಈಗಿನ ಜನ. ಯಾಕಪ್ಪ ಹಿಂಗೆಲ್ಲ ಮೋಸ ಮಾಡ್ತಾಯಿದ್ರಿ ಅಂಥೇಳಿ ನಾನು ಆ ಶರಣರ ವಚನಗಳಲ್ಲಿ ಶರಣರು ಜೀವಂತವಾಗಿದ್ದಾರೆ. ಅವರ ನೋವು, ಅವರ ದುಃಖ, ಅವತ್ತೇನು ಅನ್ಯಾಯ ಮಾಡಿದ್ರಲ್ಲ ಮಹಾಪಾಪಿಗಳೇ, ಈಗ ಮತ್ತೆ ಅನ್ಯಾಯ ಮಾಡಿದರೆ ಇದು ಬಸವ ಯುಗವಿದೆ, ಇದು ಅಂಬೇಡ್ಕರ್ ಯುಗವಿದೆ. ನೀವೆಲ್ಲರೂ ಇದನ್ನು ಬಿಟ್ಟು ಕೊಡಬೇಕು. ಮತ್ತು ಸತ್ಯ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸಬೇಕು. ಈ ಮೊಬೈಲ್ಗಳೇನು ಇವು ಅನುಭವ ಮಂಟಪ, ಇವೆಲ್ಲವೂ ಅನುಭವ ಮಂಟಪೇ ಅಂತ ತಿಳ್ಕೊಂಡು ನಾನು ನಮ್ಮ ವಿಚಾರಗಳನ್ನು ನಿಮಗೆ ಹೇಳ್ತಾ ಇದ್ವಿ, ನಿಮ್ಮ ವಿಚಾರ ನಮಗೆ ತಿಳಿಸ್ರಿ. ಇವೆಲ್ಲದರಲ್ಲಿ ಚರ್ಚೆ ಆದ ನಂತರ ಸತ್ಯವನ್ನೇ ಉಳಿಯುತ್ತದೆ, ಅಸತ್ಯವೋ ಹೋಗುತ್ತದೆ. ಅಸತ್ಯದ ಬೆನ್ನು ಹತ್ತಿದವರು ಹಾಳಾಗಿ ಹೋಗುತ್ತಾರೆ. ಈ ಭೂಮಿಯ ಮೇಲೆ 2 ವರ್ಗದೆ, ಒಂದು ಭವಿಯ ಕುಲ, ಒಂದು ಭಕ್ತನ ಕುಲ. ಭಕ್ತ ಅಂದರೆ ಮೂಢಭಕ್ತಿ ಅಲ್ಲ, ಅಂತರಂಗ ದೇವನ ಭಕ್ತಿ ಎಂದು ಹೇಳುತ್ತಾ ಈ ವಿಡಿಯೋ ನಿಮ್ಮ ಮನಕ್ಕೆ ತಟ್ಟಿದೆ ಆದರೆ 145 ಕೋಟಿ ಭಾರತೀಯರಿಗೆ ತಲುಪುವ ಕಾರ್ಯ ಆಗಲಿ ಎಂದು ಹೇಳುತ್ತಾ, ಇದು 2190ನೇ ವಿಡಿಯೋ ಇದೆ. ಇಂಥ ವಚನಗಳು ಯಾಕೆ ಹೇಳ್ತಾ ಇದ್ದೀನಿ? ಎಷ್ಟು ಕಸ ತುಂಬ್ಯಾರಪ್ಪ ಈ ದೇಶದಲ್ಲಿ, ಎಷ್ಟು ಡಿವೈಡ್ ಮಾಡಿದ್ದಾರೆ, ಮತ್ತು ಧರ್ಮ ಹೊಡೆದಿದ್ದಾರೆ.
ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ನಾವೆಲ್ಲ ಹೋಗಿದ್ದೀವಲ್ಲ, ನಮ್ಮ ದುಡ್ಡು ಖರ್ಚು ಮಾಡಿ ಧರ್ಮ ಹೊಡಿದದ ಅಂತೇಳಿ ಅಪಪ್ರಚಾರ ಮಾಡೋದು. ಈಗ ಹಿಂದೂ 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 ಏನಪ್ಪ ಹಿಂದೂದಾಗ ಏನದ ಹೇಳಿ, ಎಲ್ಲ ಸುಳ್ಳು ಮೂಢನಂಬಿಕೆಗಳು ಇಂಥವೇ ತುಂಬಿರಲ್ಲ. ಯಾಕೆ ಹಿಂಗೆ ಮಾಡ್ತಾಯಿದ್ದೀರಿ, ಏನು ನಿಮ್ಮ ಇಷ್ಟೆಲ್ಲ ಪಾಪ ಬಡವರ ಸಲುವಾಗಿ ಮಾಡಬೇಡ್ರಿ ಅಂಥೇಳಿ ನಾನು ಕೊನೆಯದಾಗಿ ವಿನಂತಿ ಮಾಡಿಕೊಳ್ತಾ, ಬಸವಣ್ಣನ ನಾಡು ಅನುಭವ ಮಂಟಪ ಶರಣರ ನಾಡು ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಭೂಮಿದಿಂದ ಮತ್ತೊಮ್ಮೆ ಇಡೀ ಜಗತ್ತದ ಭಾರತ ಅಷ್ಟೇ ಅಲ್ಲ ಜಗತ್ತದ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೆಳಗಿನಿಂದ ಶರಣು.